2024 ಈ ವರ್ಷವನ್ನ ಕ್ರಿಕೆಟ್ ಪ್ರೇಮಿಗಳು ಯಾವತ್ತೂ ಕೂಡ ಮರೆಯೋದಿಲ್ಲ. ಯಾಕಂದ್ರೆ IPLನಲ್ಲಿ ಇಬ್ಬರು ನಾಯಕರ ಯುಗಾಂತ್ಯವಾದ ವರ್ಷ. ತಮ್ಮ ತಂಡಗಳನ್ನ 5 ಬಾರಿ ಚಾಂಪಿಯನ್ ಮಾಡಿದ ಈ ಚಾಂಪಿಯನ್ ಲೀಡರ್ಸ್ ಇದ್ದಕ್ಕಿದ್ದ ಹಾಗೆ ಶಾಕ್ ಕೊಟ್ಬಿಟ್ರು. ಏನದು ಶಾಕಿಂಗ್ ಸ್ಟೋರಿ, ಬನ್ನಿ ನೋಡೋಣ. IPL ಭರ್ಜರಿಯಾಗಿ ಸ್ಟಾರ್ಟ್ ಆಯಿತು. ಅಭಿಮಾನಿಗಳಿಗೆ ಇನ್ನು 1.5 ತಿಂಗಳು ಹಬ್ಬದೂಟ ಗ್ಯಾರಂಟಿ. ಈ ಬಾರಿಯ ಕ್ರಿಕೆಟ್ ಹಬ್ಬದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. ಇಬ್ಬರು ದಿಗ್ಗಜ ನಾಯಕರ ಯುಗಾಂತ್ಯವಾಗಿದೆ. ಒಬ್ಬ ನಾಯಕನನ್ನ ಫ್ರಾಂಚೈಸಿಗೆ ಕೆಳಗಿಳಿಸಿದ್ರೆ ಮತ್ತೊಬ್ಬ ವಿಶ್ವಕಂಡ ಶ್ರೇಷ್ಠ ನಾಯಕ ಅವರೇ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದು ಕ್ರಿಕೆಟ್ ಜಗತ್ತಿಗೆ ಶಾಕ್ ಕೊಟ್ಟರು. ಆ ಇಬ್ಬರು ದಿಗ್ಗಜ ನಾಯಕರು ಬೇರ್ಯಾರೂ ಅಲ್ಲ, ರೋಹಿತ್ ಶರ್ಮಾ ಹಾಗೂ ಮಹೇಂದ್ರ ಸಿಂಗ್ ಧೋನಿ. ಇಬ್ರು ದಿಗ್ಗಜ ನಾಯಕರ ಯುಗಾಂತ್ಯ. ಇವರೇ ನಮ್ಮ ಕ್ಯಾಪ್ಟನ್ಸ್ ಅಂತೂ ಅಭಿಮಾನಿ ಬಳಗ. 2024 IPL ಸೀಸನ್ 17 ಇದನ್ನ ಕ್ರಿಕೆಟ್ ಪ್ರೇಮಿಗಳು ಯಾವತ್ತೂ ಮರೆಯೋದಿಲ್ಲ. ಇದು ಇಬ್ಬರು ದಿಗ್ಗಜ ನಾಯಕರ ಯುಗಾಂತ್ಯವಾದ ವರ್ಷ. ಹೌದು, ಮಹೇಂದ್ರ ಸಿಂಗ್ ಧೋನಿ ಹಾಗೂ ರೋಹಿತ್ ಶರ್ಮಾ IPL ಕಂಡ ಸಕ್ಸಸ್ಫುಲ್ ಕ್ಯಾಪ್ಟನ್ಸ್. ಇವರಿಬ್ರು ಕೆಚ್ಚದಿಯ ಆಟಕ್ಕೆ ಹಾಗೂ ನಾಯಕತ್ವಕ್ಕೆ ಇಡೀ ಕ್ರಿಕೆಟ್ ಜಗತ್ತೇ ಶಹಬಾಷ್ ಅಂದಿತ್ತು. ಇವರಿಬ್ರು 5 ಬಾರಿ ತಮ್ಮ ತಂಡಕ್ಕೆ IPL ಟ್ರೋಫಿ ಗೆಲ್ಲಿಸಿಕೊಟ್ಟ ಸಾಧನೆ ಮಾಡಿದ್ದಾರೆ. ಆದ್ರೆ ಈ ಬಾರಿ ಇವರಿಬ್ರು ಕೂಡ ತಂಡದ ಕ್ಯಾಪ್ಟನ್ಸ್ ಅಲ್ಲ, ಜಸ್ಟ್ ಆಟಗಾರರಾಗಿ ಮೈದಾನದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ದಿಗ್ಗಜರು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದಿದ್ರು ಅಭಿಮಾನಿಗಳು ಮಾತ್ರ ಇವರೇ ನಮ್ಮ ನಾಯಕರು ಅಂತಿದ್ದಾರೆ. ರೋಹಿತ್ಗೆ ಮಾಡಿದ್ರು ಅವಮಾನ, ರೊಚ್ಚಿಗೆದ್ದ ಅಭಿಮಾನಿಗಳು ಹಾಕಿದ್ರು ಹಿಡಿ ಶಾಪ. ರೋಹಿತ್ ಶರ್ಮಾ ಮುಂಬೈ ತಂಡದ ಚುಕ್ಕಾಣಿ ಹಿಡಿದಿದ್ದು 2013ರಲ್ಲಿ. 10 ವರ್ಷಗಳ ಅಂತರದಲ್ಲಿ ಇಂಡಿಯನ್ಸ್ 5 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ರೋಹಿತ್ ಶರ್ಮಾ. ಆದರೆ ಇದಕ್ಕೆ ಫ್ರಾಂಚೈಸಿ ಕೊಟ್ಟ ಮರ್ಯಾದೆ ಅಂತಂದ್ರೆ ನಾಯಕತ್ವದಿಂದ ಕಿತ್ ಹಾಕಿದ್ದು. ಶರ್ಮಾಗೂ ತಿಳಿಸದೆಯೇ ಮುಂಬೈ ಮಾಲೀಕರು ಶರ್ಮಾಗೆ ಅವಮಾನ ಮಾಡಿದ್ರು. ರೋಹಿತ್ಗೆ ಗೇಟ್ ಪಾಸ್ ಕೊಟ್ಟಂತಹ ಮ್ಯಾನೇಜ್ಮೆಂಟ್ 30 ವರ್ಷದ ಹಾರ್ದಿಕ್ ಪಾಂಡ್ಯಾಗೆ ಪಟ್ಟ ಕಟ್ತು. ಇದ್ದಕ್ಕಿದ್ದ ಹಾಗೆ ಸಡನ್ ಶಾಕ್ ಕೊಟ್ರು ಚಾಣಕ್ಯ. ಅಭಿಮಾನಿಗಳ ಪಾಲಿಗೆ ಇವರೇ ಅಂತೆ ಮಾಣಿಕ್ಯ. ರೋಹಿತ್ ಶರ್ಮಾನ ಕತೆ ಒಂಥರ ಆದ್ರೆ ಇನ್ನು ಮಹೇಂದ್ರ ಸಿಂಗ್ ಧೋನಿ ಸ್ಟೋರಿನೇ ಬೇರೆ. ಇಲ್ಲಿ ಧೋನಿ ಸ್ವತಃ ಅವರೇ ಕ್ಯಾಪ್ಟನ್ಸಿಗೆ ಗುಡ್ ಬೈ ಹೇಳ್ಬಿಟ್ರು. ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಸಡನ್ ಶಾಕ್ ಕೊಟ್ರು. ಇದರಿಂದ ಧೋನಿ ಅಭಿಮಾನಿಗಳಿಗೆ ನಿಜಕ್ಕೂ ಬೇಜಾರಾಗಿತ್ತು. ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದ ರಾಂಚಿಯ ರಾಜಕುಮಾರ 27 ವರ್ಷದ ಋತುರಾಜ್ ಗಾಯಕ್ವಾಡ್ಗೆ ಪಟ್ಟ ಕಟ್ಟಿದ್ರು. IPLನಲ್ಲಿ ಧೋನಿಯ ಸಾಧನೆ ಅತ್ಯದ್ಭುತ. ಈ ಕ್ರಿಕೆಟ್ ಹಬ್ಬದಲ್ಲಿ CSK ಒಟ್ಟು 12 ಬಾರಿ ಪ್ಲೇ ಆಫ್ಗೆ ಹೋಗಿದೆ. ಇದರಲ್ಲಿ ಯೆಲ್ಲೋ ಆರ್ಮಿ 10 ಬಾರಿ ಫೈನಲ್ಗೆ ಲಗ್ಗೆ ಇಟ್ಟಿತ್ತು. ಜೊತೆಗೆ CSK ಇಲ್ಲಿ 5 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು. ಈ ಸಾಧನೆಗೆ ಒಬ್ಬನೇ ಕಾರಣ, ಅದು ಮಹೇಂದ್ರ ಸಿಂಗ್ ಧೋನಿ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ. ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಗಿಂತ ಕಿತ್ ಹಾಕಿರಬಹುದು, ಅವರಿಗೆ ಅವಮಾನ ಮಾಡಿರಬಹುದು. ಆದ್ರೆ ಅವರ ಸಾಧನೆಯನ್ನ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಶಾಶ್ವತವಾಗಿರುತ್ತೆ. ಧೋನಿಗೆ 42 ವರ್ಷ ವಯಸ್ಸು. ಮಾಹಿಗೆ ಆಲ್ಮೋಸ್ಟ್ ಇದೇ ಕೊನೆ IPL. ಆದ್ರೆ ಅವರ ಅದ್ಭುತ ಕ್ಯಾಪ್ಟನ್ಸಿ, ಆಟಗಾರನಾಗಿ ಅವರು ಮಾಡಿದಂತಹ ಸಾಧನೆಯನ್ನ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಶರ್ಮಾ ಹಾಗೂ ಧೋನಿ IPL ಕಂಡ ಸರ್ವಶ್ರೇಷ್ಠ ನಾಯಕರು. ಇವರಿಬ್ಬರ ಕ್ಯಾಪ್ಟನ್ಸಿಗೆ, ಆಟಕ್ಕೆ ಇಡೀ ಕ್ರಿಕೆಟ್ ಜಗತ್ತೇ ಶಹಬಾಷ್ ಹೇಳಿದೆ. ಇದಕ್ಕಿಂತ ಇನ್ನೇನ್ ಬೇಕಲ್ವಾ? ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.